ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಈಟಿಂಗ್ ಡಿಸಾರ್ಡರ್ಸ್, ಅಂದರೆ ತಿನ್ನುವುದರಲ್ಲಿ ಬೇರೆ ಬೇರೆ ತರಹ ವೈವಿಧ್ಯಗಳು. ಅಂದರೆ ತಿನ್ನುವ ರೀತಿಯಲ್ಲಿ ಅಲ್ಲ, ಆ್ಯಕ್ಷನ್ನಲ್ಲಿ ಅಲ್ಲ, ತಿನ್ನುವ ಪರಿಪಾಠ. ನಿಮಗೆ ಇದು ಇನ್ನೂ ಸರಿಯಾಗಿ ಅರ್ಥ ಆಗಬೇಕು ಅಂದರೆ, ಕೆಲವರು ಊಟ ಮಾಡಬೇಕಾದ್ರೆ 3 ದಿವಸದಿಂದ ಊಟನೇ ಮಾಡಿಲ್ವೋ ಏನೋ ಅನ್ನುವಂಥ ಹಾಗೆ ಗಬ 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 ತಿಂತಾರೆ. ಕೆಲವರು ಆ್ಯಕ್ಚುಲಿ ಊಟ ಮಾಡಿರ್ತಾರೆ, ಬಟ್ ಮತ್ತೆ ಮತ್ತೆ ಊಟ ಮಾಡುವಂಥದ್ದೊಂದು ಅಭ್ಯಾಸ. ಎಷ್ಟು ತಿಂದರೂ ಸಾಲದು ಅನ್ನುವಂಥದ್ದು. ನೀವು ಹೇಳ್ಬೋದು, ಸರ್ ಡಯಾಬಿಟಿಸ್ ಇರ್ಬೋದು ಅಂತ. ಹೌದು, ಅದು ಒಂದು ಕಾರಣ. ಪದೇ ಪದೇ ತಿನ್ನೋದು, ಅದು ಡಯಾಬಿಟಿಸ್ ಇರೋರು ಬರ್ತದೆ. ಆದರೆ ಇದು ಹಾಗೆಲ್ಲ, ಇದು ಒಂದೇ ಸಮನೆ ದೆವ್ವ ಹಿಡ್ದಂಗೆ ತಿನ್ನೋದು. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬುಲೀಮಿಯಾ ಅಂತ ಕರಿತೀವಿ. ಬುಲೀಮಿಯಾ ಅಂದರೆ ಆ ಬೆಲ್ಲಿಗೆ ಎಷ್ಟು ಹಾಕಿದರೂ ಸಾಲದು ಅನ್ನೋ ಥರ, ಹೊಟ್ಟೆ ಬಿರಿಯುವಷ್ಟು ತಿನ್ನೋದು. ಸೊ ಇದು ಒಂದು ರೋಗ, ಇದು ಒಂದು ಮಾನಸಿಕ ರೋಗ, ದೈಹಿಕ ರೋಗ ಅಲ್ಲ. ನೀವು ಕೇಳ್ಬೋದು, ಅದು ಜೀರ್ಣ ಆಗುತ್ತಾ ಸರ್ ಅದಂತ. ಜೀರ್ಣ ಆಗುತ್ತೋ ಬಿಡುತ್ತೋ ಅಂತ ತಿನ್ನುವ ಟೈಮ್ನಲ್ಲಿ ಅವನಿಗೆ ನೀವು ನೋಡಿರ್ಬೋದು, ನಿಮ್ಮ ಸಾಮಾನ್ಯ ನೀವು ದೈನಂದಿನ ಇದರಲ್ಲಿ ನೀವು ನೋಡಿರ್ಬೋದು, ಯಾರನ್ನಾದರೂ ಎಷ್ಟು ಹಾಕಿದರೂ ಸಾಕು ಅಂತ ಅನ್ನಲ್ಲ, ಇನ್ನೊಂದು ಚೂರು ಹಾಕಿ ಸಾಕು ಅಂತ ಹೇಳೋದೇ ಇಲ್ಲ, ಬಾಯಲ್ಲಿ ಬರೋದೇ ಇಲ್ಲ. ಸೊ ಈ ತರಹ ಕೆಲವರು ವ್ಯಕ್ತಿಗಳಿರ್ತಾರೆ. ಸೊ ಇದಕ್ಕೆ ಕಾರಣ ಏನಿರಬಹುದು ಅಂತ ಯೋಚನೆ ಮಾಡಿದಾಗ, ನನಗೆ ಆ್ಯಸ್ ಎ ಡಾಕ್ಟರ್ ನನಗೆ ಒಂದು ತಲೆಗೆ ಏನು ಉಳಿಯುತ್ತದೆ ಅಂತಂದರೆ, ಡಿಪ್ರೆಷನ್, ಖಿನ್ನತೆ. ಮನುಷ್ಯನಿಗೆ ಯಾವುದೋ ಒಂದು ವಿಷಯದಲ್ಲಿ ತುಂಬ ಬೇಸರವಾಗಿರ್ತದೆ. ಸೊ ಅದು ಸಾಲ್ವ್ ಆಗ್ತಾ ಇಲ್ಲ, ಏನೇನೋ ಪ್ರಯತ್ನ ಮಾಡ್ತಾನೆ, ಆದರೆ ಸಾಲ್ವ್ ಆಗದೇ ಇರುವಾಗ ಸೈಲೆಂಟ್ ಆಗಿಬಿಡ್ತಾನೆ. ಸೊ ಆಗ ಏನಾದರೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಇದಕ್ಕೆ ಓರಲ್ ಗ್ರ್ಯಾಟಿಫಿಕೇಷನ್ ಅಂತ ಹೇಳ್ತಾರೆ. ಅಂದರೆ ಬಾಯಿಯ ಮೂಲಕ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದು. ಯಾವುದು ತನಗೆ ಕೊರತೆ ಇದೆಯೋ ಅಥವಾ ಯಾವುದರಿಂದ ತನಗೆ ತೊಂದರೆ ಆಗ್ತಾ ಇದೆಯೋ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ತಿನ್ನಬೇಕು ಅಂತ ಅನಿಸ್ತು, ತಿನ್ನೋದು. ಸೊ ಡಿಪ್ರೆಷನ್ ಒಂದು ಕಾರಣ ಆಗಿರ್ಬೋದು ಮನುಷ್ಯನಿಗೆ. ಆದ್ದರಿಂದ ಮತ್ತೆ ತಿನ್ನುವಂತಹ ಬಯಕೆ ಬರಬಹುದು. ಇದು ಅಪಾರ್ಟ್ ಫ್ರಮ್ ಡಯಾಬಿಟಿಸನ್ನು ಫಸ್ಟ್ ರೂಲ್ ಔಟ್ ಮಾಡಬೇಕು. ಜಾಸ್ತಿ ತಿನ್ನೋರು ನೋಡಿಬಿಟ್ಟು ಅವರಿಗೆ ಹೇಳಬೇಕು. ಸೊ ಬುಲೀಮಿಯಾ ಅನ್ನುವಂಥದ್ದು ಅದೊಂದು ಕಾಯಿಲೆ, ಮಾನಸಿಕ ಕಾಯಿಲೆ. ಆಮೇಲೆ ಇದರ ಎಕ್ಸಾಕ್ಟ್ಲಿ ಅಪೋಸಿಟ್ಟು ಅನೋರೆಕ್ಸಿಯಾ, ಅಂದರೆ ಇದು ಬೇಡ, ಊಟ ಬೇಡ ನನಗೆ. ಅದು ಅತೀ ತೀವ್ರ ಮಟ್ಟಕ್ಕೆ ಹೋದಾಗ ಅನೋರೆಕ್ಸಿಯಾ ನರ್ವೋಸಾ ಅಂತ ಹೇಳ್ತೀವಿ ಅದಕ್ಕೆ. ಅಂದರೆ ನನಗೆ ವೆಯ್ಟ್ ಗೈನ್ ಆಗ್ತೀನಿ ಅಂತ ಭಯ, ನಾನು ದಪ್ಪ ಆಗ್ತೀನಿ, ನಾನು ಡುಮ್ಮಿ ಅಂತಾರೆ ಎಲ್ಲರೂ, ನಾನು ಡುಮ್ಮ ಅಂತಾರೆ, ತಿನ್ನಲ್ಲ, ಬೇಡ, ಊಟ ಬೇಡ ನನಗೆ. ಸೊ ಈ ಥರನೂ ನೀವು ಮಕ್ಕಳನ್ನು ನೋಡಿರ್ಬೋದು. ಅಥವಾ ಸ್ವಲ್ಪ ಮಧ್ಯವಯಸ್ಸಿನ ಹೆಂಗಸರಿಗೆ ಯಾವಾಗಲೂ ಪಾಪ, ನಾನು ಮುಂಚೆ ತುಂಬ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿದ್ದೆ, ಬೆಳಕ್ಕೊಂಡು, ಇವಾಗ ನನ್ನ ಸೊಂಟ ಅಗಲಾಗಿದೆ, ಇಲ್ಲ ನಾನು ಊಟ ಮಾಡಲ್ಲ. ಸೊ ಅದು ಇದರ ಆಪೋಸಿಟ್ಟು ಇದು ಬುಲೀಮಿಯಾದ ಆಪೋಸಿಟ್ಟು ಅನೋರೆಕ್ಸಿಯಾ ನರ್ವೋಸಾ. ಅದು ಎಷ್ಟು ತೆಳ್ಳಗಾಗ್ಬಿಡ್ತಾರೆ ಅಂದರೆ ಕಡ್ಡಿಯಾಗಿ ಆಗ್ಬಿಡ್ತಾರೆ. ದಿನ ತೂಕ ನೋಡೋದು, ಕಮ್ಮಿಯಾಗಿದ್ದೀನಾ ಅಂತ ಹೇಳಿಬಿಟ್ಟು. ಸೊ ಇದು ಅನೋರೆಕ್ಸಿಯಾ ನರ್ವೋಸಾ ಅನ್ನುವಂತಹ ಕಾಯಿಲೆ. ಸೊ ಇನ್ನು ನಾನು ಇದು ಹೇಳಬೇಕಾದ್ರೆ, ದಪ್ಪ ಆಗುವುದಕ್ಕೆ ಕಾರಣ ಬೇರೆ ಕಾರಣವೂ ಇರಬಹುದು. ತಿಂದುಬಿಟ್ಟೇ ದಪ್ಪ ಆಗಬೇಕು ಅಂತೇನಿಲ್ಲ. ಕೆಲವರಿಗೆ, ಹೆಂಗಸರಿಗೆ ಪರ್ಟಿಕ್ಯುಲರ್ಲಿ ಆಪ್ರೇಷನ್ ಸಿಸೇರಿಯನ್ ಮಾಡಿ ತೆಗೆದಿರ್ತಾರೆ. ಸೊ ಅಲ್ಲಿ ಚರ್ಮ ಲ್ಯಾಕ್ಸ್ ಆಗಿರ್ತದೆ, ಸ್ವಲ್ಪ ಫ್ಯಾಟ್ ಅಲ್ಲಿ ಹೋಗ್ಬಿಟ್ಟು ಅಕ್ಯುಮುಲೇಟ್ ಆಗುತ್ತೆ. ಸೊ ಅವರು ಒಬೀಸ್ ಆಗ್ತಾರೆ, ದಪ್ಪ ಆಗ್ತಾರೆ. ಅದು ಒಂದು ಪಾಸಿಬಿಲಿಟಿ, ತೂಕ ಜಾಸ್ತಿ ಆಗಬೇಕು. ಬರೀ ತಿಂದಿದ್ದಕ್ಕೆ ತೂಕ ಜಾಸ್ತಿ ಆಗಬೇಕು ಅಂತೇನಿಲ್ಲ. ಸೊ ಇದು ಒಂದು ಕಾರಣ ಇರ್ಬೋದು. ಬಟ್ ಅನೋರೆಕ್ಸಿಯಾ ಅಂದರೆ ಈ ಉಪವಾಸ ಇರುವವರು
ಅವರಿಗೆ ಹೊಟ್ಟೆ ತುಂಬ ಇದ್ದು ಮೈಯಲ್ಲಿ ಬೊಜ್ಜು ಜಾಸ್ತಿ ಇದ್ದರೆ ಅವರು ಒಂದು ಹೊತ್ತು ಉಪವಾಸ ಮಾಡಿದ್ರೂ ತಪ್ಪೇನಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಏನು ಫ್ಯಾಟ್ ಇದೆಯೋ ಅದು ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆಗಿ ಅವರಿಗೆ ಶಕ್ತಿಗೆ ಶಕ್ತಿ ಸಿಗುತ್ತೆ. ಕಾರ್ಬೋಹೈಡ್ರೇಟ್ ಕನ್ವರ್ಟ್ ಆಗಿ ಅವರು ತೆಳ್ಳಗಾಗ್ಬೋದು. ಮತ್ತು ಕೆಲವು ಅಬ್ಡಾಮಿನಲ್ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಅದು ಹೊಟ್ಟೆ ಕಮ್ಮಿ ಆಗ್ಬೋದು. ಸೊ ಅದು ಒಂದು ಬೇರೆ ವಿಷಯ. ಸೊ ಈಗ ನಾವು ಫೋಕಸ್ ಮಾಡ್ತಾ ಇರೋದು ಎಕ್ಸೆಸಿವ್ ಈಟಿಂಗ್ ಅಥವಾ ಬುಲಿಮಿಯಾ ಅಥವಾ ತಿನ್ನದೇ ಇರೋದು ಅನೋರೆಕ್ಸಿಯಾ. ಒಂದಕ್ಕೆ ಡಿಪ್ರೆಷನ್ ಕಾರಣ ಇರ್ಬೋದು, ಇನ್ನೊಂದಕ್ಕೆ ತಾನು ದಪ್ಪಾಗಿದ್ದೀನಿ ಅಂತ ಒಂದು ಭಯ, ತನ್ನನ್ನು ಯಾರಾದರೂ ತಮಾಷೆ ಮಾಡ್ಬೋದು ಅಂತ ಒಂದು ಭಯ, ಮತ್ತು ಬೇರೆಯವರು ಯಾರಾದರೂ ಫ್ರೆಂಡ್ಗಳು ತೆಳ್ಳಗಿದ್ದರೆ ನಾನು ಹಾಗೆ ಆಗಬೇಕು ಅಂತ ಆ ಒಂದು ಇದರಲ್ಲಿ ಒಂದು ಉತ್ಸಾಹ ಮತ್ತು ಛಲತೊಟ್ಟು ಮಾಡ್ಬೋದು. ಇನ್ನು ಕೆಲವು ಸ್ವಲ್ಪ ದುಡ್ಡಿರೋರು ಗಿಮ್ಗೆಲ್ಲ ಸೇರಿಕೊಂಡು ಸ್ವಲ್ಪ ಎಕ್ಸಸೈಸು ಅದು ಇದೆಲ್ಲ ಮಾಡ್ತಾರೆ. ಅದರಲ್ಲಿ ಜಿಮ್ಮಿಗೆ ಹೋಗೋರ್ದು ಸಾಧಕ ಬಾಧಕ ಎರಡೂ ಇದೆ. ಜಿಮ್ಮಿಗೆ ಹೋಗಿ ಬಂದುಬಿಟ್ಟು ನನಗೆ ಜಿಮ್ಮಿಗೆ ಹೋಗ್ಬಿಟ್ಟು 1 hour ಜಿಮ್ ಮಾಡೋದು ಎಷ್ಟು ಹಸಿವು ಗೊತ್ತಾ ಅಂತ ಹೇಳಿಬಿಟ್ಟು ಬಂದು ಚೆನ್ನಾಗಿ ತಿಂದುಬಿಡ್ತಾರೆ. ಸೊ ಏನಾಯಿತು, ನೆಟ್ ಇಫೆಕ್ಟು 0. ಜಿಮ್ಮಿಗೆ ಹೋದವ್ರದ್ದು ಕಥೆನೂ ನೋಡಿ ಆಗಿದೆ, ಎಲ್ಲ ಥರನೂ ನೋಡಿದ್ದೀನಿ ನನ್ನ ಸರ್ವೀಸಲ್ಲಿ. ಸೊ ಜಿಮ್ಮು ಬೇಡ. ನನ್ನ ಅಭಿಪ್ರಾಯ, ಬಾಡಿ ಬಿಲ್ಡಪ್ಪೇ ಒಂದು ಪ್ರೊಫೆಷನ್ ಆಗಿದ್ದರೆ, ಅವನೇನಾದರೂ ಅದಕ್ಕೆ ಸ್ಪರ್ಧೆಗೆ ಹೋಗೋ ಥರ ಇದ್ದರೆ ಅವನು ಹೋಗಲಿ. ಬಾಕಿಯವರು ದೈಹಿಕ ಕಸರತ್ತಿಗಿಂತ ಜಾಸ್ತಿ ಬೌದ್ಧಿಕ ಕಸರತ್ತು ಮಾಡಿಯಪ್ಪ ಅಂತ ಹೇಳ್ತೀವಿ ಹುಡುಗರಿಗೆ. ಅದು ಯೂಶ್ವಲಿ PUC BCom ಈ ಏಜಲ್ಲಿ ಈ ಜಿಮ್ ಹುಚ್ಚು ಶುರುವಾಗ್ಬಿಡುತ್ತೆ. ಸೊ ಅವ್ರಿಗೆ ಹೇಳ್ತೀನಿ, ಸ್ವಲ್ಪ ಬುದ್ಧಿಗೆ ಕಸರತ್ತು ಕೊಡಪ್ಪ, ಜಾಸ್ತಿ ಓದುವಂಥದ್ದು. ಬುಕ್ಕೇ ಓದಬೇಕು, ಟೆಕ್ಸ್ಟ್ ಬುಕ್ಕೇ ಓದಬೇಕು ಅಂತೆಲ್ಲ, ಬೇರೆ ಹಲವಾರು ಜ್ಞಾನವರ್ಧನೆ ಮಾಡುವಂತಹ ಹಲವಾರು ಪುಸ್ತಕಗಳಿರ್ತವೆ, ಹಲವಾರು ಮ್ಯಾಗ್ಝಿನ್ಗಳಿರ್ತವೆ, ಅದರಲ್ಲಿ ಒಳ್ಳೊಳ್ಳೆ ಲೇಖನಗಳು ಬರ್ತವೆ. ಅದನ್ನೆಲ್ಲ ಓದಿ ಬುದ್ಧಿಗೆ ಕಸರತ್ತು ಕೊಡಿ, ವ್ಯಾಯಾಮ ಕೊಡಿ, ಬುದ್ಧಿಯನ್ನು ಅಲರ್ಟಾಗಿಟ್ಟಿರಿ. ವಯಸ್ಸಾದವ್ರಿಗೆ ಕೂಡ ಹೇಳ್ತೀನಿ, ನನ್ನಾಗೆ ವಯಸ್ಸಾದವ್ರಿಗೆ ಹೇಳ್ತೀನಿ, ನನಗೆ ವಯಸ್ಸಾಯಿತು, ಇನ್ನೇನು ಸಾರ್ ಎಲ್ಲ ಆಗೋಯ್ತು, 60 ಏನಾಗೋಯ್ತು, ಇನ್ನೂ 40 ವರ್ಷ ಇದೆ, ಮನುಷ್ಯನಿಗೆ 100 ವರ್ಷ ಆಯುಷ್ಯ ಅಂತ ದೇವರು ಕೊಟ್ಟಿದ್ದಾನಂತೆ. ಸೊ ನೀವು ಕಾಯಿಲೆ ಕಸಾಲೆ ಬರೆಸ್ಕೊಂಡು ಮನಸ್ಸಲ್ಲಿ ಯಾವಾಗಲೂ ಕೊರಗೋದು, ನನಗೆ ಅದಿಲ್ಲ, ನನಗೆ ಇದಿಲ್ಲ, ಇನ್ನೊಬ್ಬರು ನೋಡಿ ಆಸೆ ಪಡೋದು, ಅವ್ರಿಗೆ ಅದಿದೆ, ನನ್ನ ಹತ್ರ ಇಲ್ಲ, ಅದು ನಾನು ನನ್ನ ಹಣೆಯಲ್ಲಿ ಬರೋದಿಲ್ಲ. ಖಂಡಿತ ಫಸ್ಟ್ ಆಫ್ ಆಲ್ ಬಿ ಹ್ಯಾಪಿ ವಿತ್ ವಾಟ್ ಎವರ್ ಗಾಡ್ ಹ್ಯಾಸ್ ಗಿವನ್. ದೇವರು ನಿನಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ಸಂತೋಷವಾಗಿ ಅದನ್ನು ಸ್ವೀಕರಿಸು, ಅನುಭವಿಸು. ಇನ್ನೊಬ್ಬರು ನೋಡಿ ಅಸೂಯೆ ಪಡಬೇಡ, ಆರಾಮಾಗಿರು. ಅದನ್ನು ನಾನು ಮಾಡಬೇಕು, ನನಗೂ ಬೇಕು, ಈ ಥರ ಬೇಡ. ಸ್ಪರ್ಧೆ ಇಲ್ಲ. ಪ್ರತಿಯೊಬ್ಬರು ಯುನೀಕ್. ನೀನು ಯುನೀಕ್, ನಿನ್ನ ಹಾಗೆ ಇನ್ಯಾರೂ ಇಲ್ಲ, ನೀನು ಯುನೀಕ್, ನಾನೊಬ್ಬ ಯುನೀಕ್ ಪರ್ಸನ್, ನನ್ನ ಥರ ಯಾರೂ ಇಲ್ಲ, ಅವ್ರು ಬೇರೆ ಅಂತ ಆ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಸೊ ಈಗ ಓಕೆ, ಎಲ್ಲೆಲ್ಲ ಹೋಯಿತು ಮಾತು. ಬುಲಿಮಿಯಾ ಮತ್ತು ಅನರೆಕ್ಸಿಯಾ ನರ್ವಸದ ಬಗ್ಗೆ ಸಾಕಷ್ಟು ನಿಮಗೆ ಅರ್ಥ ಆಗಿರಬೇಕು. ಈಗ ಇಲ್ಲಿ ಒಂದು ಹೊಸ ಟರ್ಮು ಉಪಯೋಗ ಮಾಡ್ತೀನಿ. ಅದೇನಪ್ಪ ಅಂತಂದರೆ ಪೈಕಾ, PICA, ಪೈಕಾ. ಇದು ಇಟ್ಸ್ ಅನ್ ಅನ್ಯೂಶುವಲ್ ಡಿಸೈರ್ ಆಫ್ ಈಟಿಂಗ್ ಸಮ್ ಅಬ್ನಾರ್ಮಲ್ ಥಿಂಗ್ಸ್. ಅಂದರೆ ಒಂಥರ ವಿಚಿತ್ರ ತಿನ್ನುವ ಬಯಕೆ. ಏನು ತಿನ್ನಬೇಕು ಅಂದರೆ ಏನೇನೋ ತಿನ್ನೋದು. ಅಂದರೆ ಉದಾಹರಣೆಗೆ ನೀವು ನೋಡಿರ್ಬೋದು, ಕೆಲವು ಚಿಕ್ಕ ಮಕ್ಕಳು, ನಮ್ಮ ಕಾಲದಲ್ಲಿ ಬಳಪ ಅಂತ ಇತ್ತು, ಸ್ಲೇಟ್ ಮೇಲೆ ಬರೆಯುವಂಥದ್ದು. ಸೊ ಬಳಪ ಹಿಂಗೆ ಬಾಯಿಗೆ ಇಟ್ಕೊಂಡು ತುಂಡು ಮಾಡಿ ತಿಂತಾ ಇರೋದು ಬಳಪ. ಪೆನ್ಸಿಲ್ದು ತುದಿ, ಆಮೇಲೆ ಕೈಗೆ ಏನು ಸಿಗುತ್ತೋ ಅದನ್ನು ಸುಮ್ಮನೆ ಬಾಯಿಗೆ ಹಾಕೊಂಡು ಅಗಿತಾ ಇರೋದು, ಯೋಚನೆ ಮಾಡ್ತಾ ಇರೋದು, ಈ ಒಂದು ಅಭ್ಯಾಸ ಇರುತ್ತೆ. ಪೈಕಾ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಇನ್ನು ಕೆಲವು ಮಕ್ಕಳು ಗೋಡೆ ಕೆರೆದು ಗೋಡೆದು ಸುಣ್ಣ ಅಂತ ತಿನ್ನುವಂಥದ್ದು ಅಭ್ಯಾಸ. ಆಮೇಲೆ ಮಣ್ಣಲ್ಲಿ ಆಟ ಆಡ್ತಾಯಿದ್ರೆ ಮಣ್ಣನ್ನು ಹಿಂಗೆ ಉಂಡೆ ಮಾಡಿಬಿಟ್ಟು ಬಾಯೊಳಗೆ ಹಾಕೊಂಡು ತಿನ್ನುವಂಥ ಅಭ್ಯಾಸ. ಈ ಕಾಯಿಲೆಗೆ ಪೈಕಾ ಅಂತ ಹೇಳ್ತಾರೆ. ಅಂದರೆ ತಿನ್ನುವ ಬಯಕೆ, ಅನ್ಯೂಶುವಲ್ ಸಬ್ಸ್ಟೆನ್ಸನ್ನು ತಿನ್ನುವ ಬಯಕೆ. ಇದು ಕೆಲವು ಸರ್ತಿ ಗರ್ಭಿಣಿಯರಲ್ಲಿ ಇರುತ್ತೆ. ಗರ್ಭಿಣಿಯರು ಮಣ್ಣು ತಿನ್ನುವ ಆಸೆ ಗರ್ಭಿಣಿಯರಿಗಿರುತ್ತಂತೆ. ಅಫ್ಕೋರ್ಸ್ ನಾನು ಅದರಲ್ಲಿ ಸ್ಪೆಷಲೈಸ್ಡ್ ಅಲ್ಲ, ಆದ್ದರಿಂದ ನನಗೆ ಹೆಚ್ಚಿಗೆ ಪೇಷಂಟ್ಗಳು ಬರಲಿಲ್ಲ ಆ ಥರದ್ದು, ಬಟ್ ಕೇಳಿದ್ದೀನಿ. ಮಕ್ಕಳಿಗೆ ನಾವು ಏನು ಹೇಳ್ತೀವಿ ಅಂತಂದರೆ, ಸಾಧಾರಣ ಮಟ್ಟಿಗೆ ಪೇರೆಂಟ್ಸೇ ಬಂದು ಹೇಳ್ತಾರೆ, ಸಾರ್ ಸಿಕ್ಕಿದ್ದೆಲ್ಲ ತಿಂತಾನೆ, ಮಣ್ಣು ಅದು ಏನು ಕೈಗೆ ಸಿಗುತ್ತೋ ಅದೆಲ್ಲ ತಿಂತಾನೆ, ಒಂದು ಸರ್ತಿ ಜಂತು ಹುಳಕ್ಕೆ ಔಷಧಿ ಕೊಡಿ ಅಂತ. ಹೌದು, ಇಟ್ಸ್ ಎ ಗುಡ್ ಸ್ಟೆಪ್. ಒಂದು ಡಿವಾರ್ಮಿಂಗ್ ಮಾಡೋದು ಒಳ್ಳೆಯದು. ಮಕ್ಕಳಿಗೆ
ಒಂದು 6 ಮಂತ್ಸಿಗೆ ಒಂದು ಸರ್ತಿ ಡಿವರ್ಮ್, ಇದರ ಬಗ್ಗೆ ನಾನು ಮುಂಚೆನೇ ಮಾತಾಡಿದ್ದೀನಿ, ವರ್ಮ್ ಇನ್ಫೆಸ್ಟೇಷನ್ ಅಂತ. ಸೊ ಪಿನ್ ವರ್ಮ್ಗಳು ಪರ್ಟಿಕ್ಯುಲರ್ಲಿ. ಸೊ ಅದಕ್ಕೆ ಡಿವರ್ಮಿಂಗ್ ಮೆಡಿಸಿನ್ ಕೊಟ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಭಾಳ ಒಳ್ಳೆಯದು, ಯಾವುದೇ ರೀತಿಯಲ್ಲಿ ಅದು ಒಳ್ಳೆಯದು. ಸೊ ಈ ಪೈಕಾ ಅನ್ನುವಂಥದ್ದು ಅನ್ಯೂಶುವಲ್ ಡಿಸೈರು, ಇದು ಒಂದು ಫೇಸ್ ಅದು ಲೈಫ್ನಲ್ಲಿ, ಅದೇನು ಪರ್ಮನೆಂಟಾಗಿ ಉಳಿಯಲ್ಲ. ನೀವೇನು ದೊಡ್ಡವರು ಅದನ್ನು ಮಾಡೋದು ನೋಡಲಿಕ್ಕಿಲ್ಲ. ಆದರೆ ಒಂದು ಅನ್ಯೂಶುವಲ್ ಇದನ್ನು ನಾನು ನೋಡಿದ್ದೇನೆ, ನೀವು ನೋಡಿರ್ಬೋದು. ಮಕ್ಕಳೇ ಆಗಲಿ ಅಥವಾ ಸ್ವಲ್ಪ ವಯಸ್ಸಾದವರೇ ಆಗಲಿ, ಒಂಚೂರು ಮೂಗಿ ಕೈ ಹಾಕಿಬಿಟ್ಟು ಮೂಗಿಂದ ಕೊಳೆ ತೆಗೆದುಬಿಟ್ಟು ಅದನ್ನು ತಿನ್ನುವಂಥದ್ದನ್ನು ನಾನು ನೋಡಿದ್ದೀನಿ. ಅದು ವಿದೌಟ್ ದಯರ್ ನಾಲೆಜ್, ಅವರಿಗೇನು ಗೊತ್ತಾಗಲ್ಲ, ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಾಗಲ್ಲ. ಬಟ್ ಮಾಡೋದನ್ನು ಬಾಕಿಯವ್ರು ನೋಡಿರ್ತಾರೆ. ನಾನಂತೂ ನೋಡಿದ್ದೀನಿ, 1-2 ವ್ಯಕ್ತಿಗಳು ಮಾಡ್ತಾರೆ ಅದನ್ನು. ಸೊ ಇದು ಪೈಕಾ ಅನ್ನೋದಕ್ಕೆ ಸೇರುತ್ತೆ ಅದು. ಸೊ ಅನ್ಯೂಶುವಲ್ ಡಿಸೈರ್ ಆಫ್ ಈಟಿಂಗ್ ಅನ್ಯೂಶುವಲ್ ಸಬ್ಸ್ಟೆನ್ಸ್, ಇದಕ್ಕೆ ಪೈಕಾ ಅಂತ ಹೇಳ್ತಾರೆ. ಹೀಗೆ ಮೂರು ಪ್ರಮುಖವಾದಂತಹ ಈಟಿಂಗ್ ಡಿಸಾರ್ಡರು: ಬುಲಿಮಿಯಾ, ಆ್ಯನೋರೆಕ್ಸಿಯಾ ನರ್ವೋಸಾ ಮತ್ತು ಪೈಕಾ. ಇದು ಇವತ್ತಿನ ವಿಷಯ. ಸಾಕು, ಹೇಳಲಿಕ್ಕೆ ಹೋದರೆ ಅದು ತುಂಬ, ಅದು ಸೈಕಾಲಜಿ ಸ್ಟಡಿ ಮಾಡಿದವರಿಗೆ ಗೊತ್ತಿರ್ತದೆ. ಸೊ ಸೈಕ್ಯಾಟ್ರಿಸ್ಟ್ಗಳು ಅವರು ಇದರ ಬಗ್ಗೆ ನಿಮಗೆ ಜಾಸ್ತಿ ವಿಷಯ ಹೇಳ್ಬೋದು. ಸದ್ಯಕ್ಕೆ ನಿಮಗೆ ಇಷ್ಟು ಗೊತ್ತಿದ್ದರೆ ಸಾಕು. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.